ರಾಜ್ಯಾದ್ಯಂತ ಹೃದಯಾಘಾತದ ಸಾವಿನ ಸರಣಿ ಮುಂದುವರಿತಾ ಇದೆ. ಬೆಳಗ್ಗೆ ಬುಲೆಟಿನ್ನಲ್ಲಷ್ಟೇ 2 ಸಾವನ್ನಪ್ಪಿರೋದ್ರ ಡೀಟೇಲ್ಸ್ ಕೊಡ್ತಾ ಇದ್ವಿ. ಮತ್ತೀಗ ಈ ಲಿಸ್ಟ್ಗೆ ಇನ್ನೊಂದಷ್ಟು ಜನ ಸೇರ್ಪಡೆ ಆಗ್ತಾ ಇದ್ದಾರೆ. ಹೃದಯಾಘಾತಕ್ಕೆ ಮತ್ತಿಬ್ಬರ ಸಾವಾಗಿದೆ. ದಾವಣಗೆರೆ ತಾಲೂಕಿನ ನಾಗರಕಟ್ಟೆಯ ಮಂಜ್ಯಾ ನಾಯಕ್ ಅಂತ 38 ವರ್ಷ ವಯಸ್ಸು. ಆಟೋ ಓಡಿಸ್ತಾ ಇರಬೇಕಾದ್ರೇನೆ ಎದೆನೋವು ಕಾಣಿಸ್ಕೊಳ್ಳುತ್ತೆ. ಬಟ್ ಇದ್ದಕ್ಕಿದ್ದ ಹಾಗೆ ಕೊನೆಯುಸಿರೆಳೆದಿದ್ದಾರೆ. ಮಂಜ್ಯಾ ನಾಯಕ್ ಪತ್ನಿ ಇದ್ದಾರಲ್ಲ, ಅವರು 7 ತಿಂಗಳ ಗರ್ಭಿಣಿ. ಕುಟುಂಬಸ್ಥರ ಆಕ್ರಂದನ ಕೂಡ ಮುಗಿಲು ಮುಟ್ಟಿತ್ತು. ಹೃದಯಾಘಾತಕ್ಕೆ ಮತ್ತಿಬ್ಬರ ಸಾವಿಗೆ ಸಂಬಂಧಪಟ್ಟಂತೆ ಚಿಕ್ಕ ವಯಸ್ಸಿನ ಮಂಜ್ಯಾ ನಾಯಕ್ 38 ವರ್ಷ ವಯಸ್ಸಷ್ಟೇ. ಬದುಕಿ ಬಾಳಬೇಕಾಗಿದ್ದವರು, ತಮ್ಮ ವೃತ್ತಿಯಲ್ಲಿದ್ದಾಗಲೇ ಈ ರೀತಿ ಹೃದಯಾಘಾತಕ್ಕೆ ತುತ್ತಾಗಿ ಹಠಾತ್ ನಿಧನ ಹೊಂದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಕುಟುಂಬಕ್ಕೆ ಆಸರೆ ಆಗಿದ್ದವ್ರನ್ನ ಕಳ್ಕೊಂಡಾಗ ಕುಟುಂಬಕ್ಕಾಗುವಂತಹ ನೋವು, ಆಘಾತ ಅದೇ ಪ್ರಕರಣ. ಬಟ್ ಮೇಲಿಂದ ಮೇಲೆ ಕಳೆದ 24 ಗಂಟೆ ಅವಧಿಯಲ್ಲಿ 11 ಜನ ಸಾವನ್ನಪ್ಪಿದ್ರು ಅಂತ ಹೇಳ್ತಾ ಇದ್ವಿ. ಈಗ ಅದಕ್ಕೆ 4 ಹೆಸರುಗಳು ಮತ್ತೆ ಸೇರ್ಪಡೆ. ವಿಜಯನಗರದ ಹರಪನಹಳ್ಳಿ ತಾಲೂಕಿನಲ್ಲೂ ಕೂಡ ಅಷ್ಟೇ. ದಿದ್ದಗಿ ತಾಂಡದ ನಿವಾಸಿ ಜಯಾಬಾಯಿ ಅಂತ, ಇವರಿಗೆ 52 ವರ್ಷ ವಯಸ್ಸಿನ ಮಹಿಳೆ. ಆಸ್ಪತ್ರೆಗೆ ಸಾಗಿಸುವಂತಹ ಮಾರ್ಗ ಮಧ್ಯೆನೇ ಉಸಿರು ಚೆಲ್ಲಿದ್ದಾರೆ. ವಿಜಯನಗರದ ಹರಪನಹಳ್ಳಿ ತಾಲೂಕಿನಲ್ಲಿ ಹೃದಯಾಘಾತಕ್ಕೆ ಸಾವಾಗಿರೋದ್ರ ಡೀಟೇಲ್ಸ್ ಕೂಡ ನಾವು ನೋಡ್ತಾ ಇದ್ದೀವಿ. ಒಬ್ಬರು ಮಹಿಳೆ ಮತ್ತು ಒಬ್ಬ ಪುರುಷನ ಸಾವಿಗೆ ಸಂಬಂಧಪಟ್ಟಂತೆ ಮಾಹಿತಿ. ಒಬ್ಬರಿಗೆ 52 ವರ್ಷ ವಯಸ್ಸು, ಇನ್ನೊಬ್ಬರಿಗೆ 38 ವರ್ಷ ವಯಸ್ಸು. ಒಬ್ಬೊಬ್ಬರನ್ನೇ ಹೃದಯಾಘಾತದ ಪ್ರಕರಣ ಕೊಂಡೊಯ್ತಾ ಇದೆ. ಇನ್ನೂ ಎಷ್ಟು ಸಾವಿನ ಸರಣಿಯನ್ನು ನೋಡಬೇಕಾಗತ್ತೆ ಅನ್ನುವಂತಹ ಆತಂಕ ರಾಜ್ಯಾದ್ಯಂತ ಇದೆ. ಸರ್ಕಾರಕ್ಕೆ ಒಂದು ಕಡೆಗೆ ರಿಪೋರ್ಟ್ ಸಲ್ಲಿಕೆ ಆಗಿದೆ, ಮಾರ್ಗಸೂಚಿ ರಿಲೀಸ್ ಆಗಿದೆ. ಆದರೂ ತತ್ಕ್ಷಣಕ್ಕೆ ಹೃದಯಾಘಾತದಿಂದ ಹೊರಬರುವಂತಹ ಪರಿಹಾರ ಅಥವಾ ಸೂತ್ರ ಸರ್ಕಾರದಿಂದ ಬಂದಂಗೆ ಕಾಣಿಸ್ತಾ ಇಲ್ಲ. ಹೀಗಾಗಿ ಈ ಸರಣಿ ದಿನ ಬೆಳಗಾದರೆ ಜಾಸ್ತಿ ಆಗ್ತಾ ಇದೆ. ವಿಜಯನಗರ ಇರಬಹುದು ಅಥವಾ ಜಿಲ್ಲೆಯ ಬೇರೆ ಬೇರೆ ಭಾಗದಲ್ಲಿರಬಹುದು, ಹೃದಯಾಘಾತದ ಸರಣಿ ಇವತ್ತೂ ಮುಂದುವರೆದಿದೆ ಅನ್ನೋದು ಅತ್ಯಂತ ದುರ್ದೈವದ ಸಂಗತಿ ಆಗ್ತಾ ಇದೆ. ನಾನು ಹೇಳ್ತಾ ಇದ್ದೆ ನಿಮಗೆ, ಅಂದರೆ ಆಲ್ಮೋಸ್ಟ್ ಒಂದು 20% ಜನರಲ್ಲಿ ಸಿಂಪ್ಟಮ್ಸೇ ಕಾಣಿಸಲ್ಲ. ಎಲ್ಲ ಆರಾಮಾಗಿರ್ತಾರೆ, ಆರಾಮ್ಸೆ ಕೂತಿರ್ತಾರೆ, ನಿಂತಿರ್ತಾರೆ, ಅಥವಾ ಕೆಲಸ ಏನೋ ಪರ್ಫಾರ್ಮ್ ಮಾಡ್ತಿರ್ತಾರೆ. ಇದ್ದಕ್ಕಿದ್ದ ಹಾಗೆ ಅವರ ಹೃದಯ ಕೈ ಕೊಡ್ತಾ ಇದೆ. ತುಂಬ ಜನ ಮೆಡಿಕಲ್ ಶಾಪ್ಗೂ ಹೋದವರು ಸಾವನ್ನಪ್ತಾ ಇರೋದು, ಅಥವಾ ತಮ್ಮ ವೃತ್ತಿಯಲ್ಲಿ ತೊಡಗಿಸಿಕೊಂಡಿರಬೇಕಾದ್ರೇ ಹಠಾತ್ ನಿಧನವನ್ನು ಹೊಂದ್ತಾ ಇರೋದು. ಸಾವು ಅನ್ನೋದೇ ಹಠಾತ್ ಬಿಡಿ ಅದು. ಬಟ್ ಈ ರೀತಿ ಅಕಾಲಿಕ ಮರಣಗಳನ್ನು ರಾಜ್ಯ ಈ ಹಿಂದೆ ನೋಡಿರಲಿಲ್ಲ.